ಓಕೆ. ಈಗ ರನ್ಯಾರಾವ್ ವಿಚಾರದಲ್ಲಿ ನೋಡಿ ಸ್ವಾಮಿ, ಇವರು ಕಳ್ಳಸಾಗಣೆ ಆಗುತ್ತೆ ಅಂತ ನಮಗೆ ಮಾಹಿತಿ ಇತ್ತು. ಕಸ್ಟಮ್ಸ್ ಕಾಯ್ದೆ ಪ್ರಕಾರ ಸೆಕ್ಷನ್ 132, 133, 135 ಇದರಲ್ಲಿ ಬಂಧನಕ್ಕೆ ಅವಕಾಶ ಇದೆ ಸ್ವಾಮಿ. ನಾವು ಈ ಕಾಯ್ದೆ ಪ್ರಕರಣ ಅರೆಸ್ಟ್ ಮಾಡ್ಬೋದು ಅವ್ರನ್ನ. 50 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯದ ಸರಕು ಸಾಗಾಟವನ್ನು ಮಾಡುವುದು ಅಫೆನ್ಸ್, ಅದೊಂದು ಅಪರಾಧ. ಇದು ಜೊತೆಗೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಇಲ್ಲಿ DRI ಪರ ವಕೀಲರು ವಾದ ಮಾಡ್ತಿರೋದು. ಇದು ನಾನ್ ಬೇಲೇಬಲ್ ಅಫೆನ್ಸ್ ಆಗಿಬಿಡುತ್ತೆ ಇದು. ಹಾಗೆ ಇದು ಬೇಲ್ ವಿಚಾರಕ್ಕೆ ಬರೋದೇ ಇಲ್ಲ. ಈ ಥರ ಇವ್ರು ಸಾಗಿಸ್ತಾ ಇದ್ರು ಅಂತ ನಮಗೆ ಮಾಹಿತಿ ಸಿಕ್ತು. ನಾವು ಬಂದ್ವಿ. ಇಮಿಗ್ರೇಷನ್ ನಂತರದ ಜಾಗ ಬರೋದೇ ಕಸ್ಟಮ್ಸ್. ಈ ಜಾಗ ಬರುತ್ತೆ ಇಲ್ಲಿ ರೆಡ್ ಚಾನಲ್, ಗ್ರೀನ್ ಚಾನಲ್ ಏರಿಯಾ ಅಂತ ಕರೀತಾರೆ. ಪೊಲೀಸರ ನೆರವನ್ನು ಬಳಸ್ಕೊಂಡು ಇದೇ ರನ್ಯಾರಾವ್ ಅಲ್ಲಿ ಕಸ್ಟಮ್ಸನ್ನು ದಾಟೋದಕ್ಕೆ ಪ್ರಯತ್ನ ಮಾಡಿಬಿಟ್ರು. ಗ್ರೀನ್ ಏರಿಯಾಗೆ ಬಂದಾಗ DRIನ ವಶಕ್ಕೆ ಪಡ್ಕೊಂಡ್ವಿ, ಅವರನ್ನು ತಪಾಸಣೆ ಮಾಡಿದ್ವಿ. ಪೂರ್ತಿ ಈ ತಪಾಸಣೆ ನಾಳೆ ದಿನ ಹೊಡೆದ್ರು, ಬಡಿದ್ರು, ನನಗೆ ಲೈಂಗಿಕ ಕಿರುಕುಳ ಕೊಟ್ಟುಬಿಟ್ರು, ನನಗೆ ಮುಟ್ಟುಬಿಟ್ರು, ಎಲ್ಲೆಲ್ಲೋ ಮುಟ್ಟುಬಿಟ್ರು, ಇದೆಲ್ಲ ಬಂದೇ ಬರ್ತವೆ. ಪ್ರತಿಯೊಂದನ್ನು ನಾವು ರೆಕಾರ್ಡ್ ಮಾಡಿದ್ದೀವಿ. ನಾವೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ನಾವು. ಆಗಲೂ ಕೂಡ ನೀವು ಅನೌನ್ಸ್ ಮಾಡ್ತೀರಾ, ನಿಮ್ಮ ಬಳಿ ಏನಿದೆ ಅಂತ ಅನೌನ್ಸ್ ಮಾಡ್ತೀರಾ ಅಂತ ನಾವು ಹೇಳಿದಾಗಲೂ ಅವ್ರು ಏನು ಅನೌನ್ಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ನನ್ನ ಬಳಿ ಇಂಥದ್ದು ಇದೆ ಇಲ್ಲ, ಇಷ್ಟು ಗೋಲ್ಡ್ ಇದೆ ಇಲ್ಲ, ಯಾವುದನ್ನು ಕೂಡ ಅವರು ರೆಡಿ ಇರಲಿಲ್ಲ. ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ ಕೂಡ ಅಲ್ಲಿಗೆ ಬಂದಿದ್ದರು, ರಾಜ್ಯ ಪ್ರೋಟೋಕಾಲ್ ಆಫೀಸರ್ ಕೂಡ ಅಲ್ಲಿಗೆ ಬಂದಿದ್ದರು. ಆಗ ಏನಾದರೂ ವಸ್ತುಗಳು ಇವೆಯೇ ಘೋಷಣೆ ಮಾಡ್ತೀರಾ ಅಂತ ಕೇಳಿದಾಗಲೂ ಇಲ್ಲ 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 ಅಂತ ಹೇಳಿದ್ರು. ಆ ನಂತರವೇ ನಾವು ಅವರ ಬ್ಯಾಗನ್ನು ತಪಾಸಣೆ ಮಾಡಿದ್ವಿ. ಬ್ಯಾಗಲ್ಲಿ ಇರಲಿಲ್ಲ ಏನೂ. ಆ ನಂತರ ಅವರ ಬಾಡಿ ಸರ್ಚ್ಗೆ ನಮ್ಮ ಕಡೆಯಿಂದ ಮಹಿಳಾ ಅಧಿಕಾರಿ ಮುಂದಾಗ್ತಾರೆ. ಇದರಲ್ಲಿ ಯಾವುದೂ ಲೋಪದೋಷ ಎಸಗಿಲ್ಲ. ನಾವು ಸೆಕ್ಷನ್ 102 ಫಾಲೋ ಮಾಡಿದ್ದೀವಿ. ಇಲ್ಲಿ ಚಿನ್ನ ಬಚ್ಚಿಟ್ಬಿಟ್ಟು ಇವರು ಸೊಂಟ ಕಾಲುಗಳಲ್ಲಿ ಚಿನ್ನ ಬಚ್ಚಿಟ್ಟು ಅದರ ಮೇಲೆ ಬ್ಯಾಂಡೇಜ್ ಸುತ್ತಕೊಂಡಿದ್ರು. ಶೂ ಪ್ಯಾಕೆಟ್ನಲ್ಲೂ ಚಿನ್ನದ ಗಟ್ಟಿಗಳು ನಮಗೆ ಸಿಕ್ಕಿವೆ. ಚಿನ್ನ ವಶಕ್ಕೆ ಪಡ್ಕೊಂಡು ಮಹಜರು ಮಾಡಿದ್ದೀವಿ. ಇಲ್ಲೇನು ಪ್ರಾಬ್ಲಮ್ ಆಯಿತು ಅಂತ ಅವರ ಒಂದು ವಾದ. ನೋಡಿ, ತಪಾಸಣೆ ಬೇರೆ, ಬಂಧನ ಬೇರೆ. ಓಕೆ. ಸೊ ಅದನ್ನೇ ಹೇಳ್ತಿರೋದು, ನೀವು ತಪಾಸಣೆಯನ್ನು ಮಾಡಿರೋದು ನಾವು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ತಪಾಸಣೆ ಮಾಡಿ ನಿಮಗೆ ಏನು ಚಿನ್ನದ ಬಿಸ್ಕೆಟ್ಗಳು ಸಿಗ್ತೆ, ಆ ಚಿನ್ನದ ಬಿಸ್ಕೆಟ್ ಸಿಕ್ಕಿದಾಗ ನಿಮಗೆ ಪ್ರಾಥಮಿಕ ಹಂತದಲ್ಲೇ ಇವಾಗ ಇದು ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿಗಲ್ ಅಂತ ಗೊತ್ತಾದಾಗ ಆ ಏನು ನಿಮಗೆ ಇಲ್ಲಿಗಲ್ಲು ಅಲ್ಲಿರ್ತಕ್ಕಂಥ ಚಿನ್ನಗಳು ಅದನ್ನು ನೀವು ಕಾನ್ಫಿಸ್ಕೇಟ್ ಮಾಡಲಿಕ್ಕೆ ನಿಮಗೆ ಕಾನೂನುಬದ್ಧವಾಗಿ ಅದನ್ನು ಕಾನ್ಫಿಸ್ಕೇಟ್ ಮಾಡ್ಬೋದು, ಸೀಸ್ ಮಾಡ್ಬೋದು. ಈ ಸೀಸ್ ಮಾಡಿದ ಮೇಲೆ ಓಕೆ ಅವರ ಬಂಧಿಸುವ ಅಂದರೆ ಬಂಧನ ಆಗಬೇಕು ಬೇಡವಾ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಬಂಧನ ಅವಶ್ಯಕತೆ ಇದ್ದಲ್ಲಿ ಜ್ಯೂರಿಸ್ಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಅನುಮತಿಯನ್ನು ಪಡೆದು ಬಂಧಿಸಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಾದ ಅಷ್ಟೇ. ಓಕೆ ಫೈನ್. ನೀವು ಬಂಧನ ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ. ಸೊ ಈ ಥರ ಸಂದರ್ಭ ಇದೆ, ನಾವು ಬಂಧಿಸುವ ಅವಶ್ಯಕತೆ ಇದೆ, ನನಗೆ ದಯವಿಟ್ಟು ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಅನುಮತಿ ತಗೊಂಡು ಅದನ್ನು ಬಂಧಿಸಬೇಕಾಗಿತ್ತು. ಹಾಗಾಗಿ ಸೆಕ್ಷನ್ 43(5) ಉಲ್ಲಂಘನೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಸೆಕ್ಷನ್ ಇಲ್ಲಿ 102 ಅಂತ ಬಂದಾಗಲೂ ದಿಲೀಪ್ ಅದು ಸೀಸರ್ ಅಷ್ಟೇ. 102 ಬಂದ್ಬಿಟ್ಟು ಸೀಸರ್ಗೆ ಮಾತ್ರ, ಅರೆಸ್ಟ್ಗಲ್ಲ. ಅರೆಸ್ಟ್ಗಲ್ಲ. ನಾನ್ ಬೇಲೇಬಲ್ ಯಾಕಾಗಾರೆ? ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ಅಂದರೆ ನಾನ್ ಬೇಲೇಬಲ್ ಅಂದರೆ ಇವ್ರಿಗೆ ಜಾಮೀನು ರಹಿತ ಬಂಧನ. ನೋಡಿ, ಸೆಕ್ಷನ್ 43ಯಲ್ಲಿ ಓಕೆ ಒಬ್ಬ ಹೆಣ್ಣಿನ ಅಂದರೆ ಅರೆಸ್ಟು ಬೇಲಬಲ್ ಅಫೆನ್ಸಲ್ಲಿ ಅಥವಾ ನಾನ್ ಬೇಲಬಲ್ ಅಫೆನ್ಸ್ ಅಂತ ಡಿಸ್ಟಿಂಗ್ವಿಷ್ ಮಾಡಲ್ಲ. ಓಕೆ. ಅವ್ರ ಹೆಣ್ಣು ಅಷ್ಟೇ. ಓಕೆ. ಹೆಣ್ಣು ಅಪರಾಧಿ ಆಗಿದ್ರೆ ನೀವು ಆಫ್ಟರ್ ಸನ್ಸೆಟ್ಟು ಬಿಫೋರ್ ಸನ್ರೈಸು ನೀವು ಅರೆಸ್ಟ್ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ಓಕೆ. ಸೊ ಸೆಕ್ಷನ್ ಅಥವಾ ಬೇಲಬಲ್ ಇದನ್ನು ಅವರು ಡಿಸ್ಟಿಂಗ್ವಿಷ್ ಮಾಡಲ್ಲ. ಹಾಗಾಗಿ ಎನಿ ಅಫೆನ್ಸ್ ಇರ್ಬೋದು, ನಾನ್ ಬೇಲಬಲ್ ಇರ್ಬೋದು, ಓಕೆ, ಅದನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಪೂರ್ವಾನುಮತಿ ಪಡೆಯೋದು ಕಡ್ಡಾಯ ಅಂತ ಹೇಳ್ಬಿಟ್ಟು. ಆಯಿತು. ಒಂದು ವೇಳೆ ಇವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಲೋಪದೋಷಗಳಾಗಿವೆ ಅಂತ ಭಾವಿಸೋಣ, ಊಹೆ ಇದು. ಅದೇ ಥರ ಲೋಪದೋಷ ಮಾಡಿಬಿಟ್ಟಿದ್ದಾರೆ ಅಂದರೆ ಈಗ ರನ್ಯಾರಾವ್ ಅವ್ರನ್ನ ಇದು ಒಂದು ಕಾರಣಕ್ಕೆ ಕೆಲವು ರೂಲ್ಸ್ ಫಾಲೋ ಮಾಡಿಲ್ಲ, ಚಿನ್ನ ತಂದಿರಲಿ, ಅರೆಸ್ಟ್ ಮಾಡ್ಬೇಕಾದ್ರೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಅವ್ರನ್ನ ನೀವು ಮನೆಗೆ ಹೋಗಮ್ಮ, ಆಮೇಲೆ ವಿಚಾರಣೆ ಕರೆದಾಗ ಬಾಮ ಅಂತ ಹೇಳ್ಬೋದಾ ನಾವು? ಇವಾಗ ಯಾವುದೇ ಒಂದು ಇಲ್ಲಿಗಾಲಿಟಿ ಇದ್ದರೆ ಅರೆಸ್ಟು, ಓಕೆ, ಕಾನೂನು ಅನುಗುಣವಾಗಿ ಅದು ಸರಿನೋ ತಪ್ಪು, ಅದರ ಲಾಭ ಆರೋಪಿ ಪಡ್ಕೋತಾರೆ. ಓಕೆ, ಹೌದು, ಒಬ್ಬ ತನಿಖಾಧಿಕಾರಿಯಾಗಿ ಇಷ್ಟೆಲ್ಲ ಕಾನೂನು ಗೊತ್ತು, ನೀನು ಯಾಕೆ ಅನುಮತಿ ಪಡ್ಕೊಂಡಿಲ್ಲ? ಒಂದು ಮಹಿಳೆ ಅಂತ ಗೊತ್ತು, ಸನ್ಸೆಟ್ ಆಗಿದೆ ಅಂತಲೂ ಗೊತ್ತು, ಕಾನೂನು ಗೊತ್ತು, ನಿಮಗೆ ಟ್ರೈನಿಂಗಲ್ಲಿ ಎಲ್ಲ ಕಾನೂನು ಹೇಳ್ಕೊಟ್ಟಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಅನುಮತಿ ಪಡೆದುಕೊಂಡು ಮಾಡ್ಕೊಂಡಿದ್ರೆ ಈ ಆರ್ಗ್ಯುಮೆಂಟೇ ಬರ್ತಾ ಇರಲಿಲ್ಲ. ಪಾಯಿಂಟ್ 1. ಪಾಯಿಂಟ್ 2, ಇದು ಒಂದೇ ಗ್ರೌಂಡು ಬೇಲಿಗೆ ಅಂತ ಹೇಳ್ಬಿಟ್ಟಿಲ್ಲ. ಇವಾಗ
ಏನು ಸೀಸ್ ಮಾಡಿದ್ದಾರೆ ಗೋಲ್ಡು ಅದು ಅವರು ಲೀಗಲ್ಲ ಇಲ್ಲೀಗಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕು. ಓಕೆ. ಅದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಕಾನ್ಫಿಸ್ಕೇಟ್ ಮಾಡ್ಕೊಂಡಿದ್ರೆ ನಾಳೆ ಚಾರ್ಜ್ ಶೀಟ್ ಹಾಕ್ತಾರೆ. ಆದರೆ ಇವ್ರನ್ನ ಬಂಧನದಲ್ಲಿ ಇಟ್ಕೊಂಡು ನೀವು ಏನು ಪ್ರೂವ್ ಮಾಡ್ಲಿಕ್ಕೆ ಕೊಡ್ತೀರಿ? ನಾನು ಏನಾರ ಇಲ್ಲ ನನ್ನ ಹತ್ರ ಚಿನ್ನ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ವಾದ ಮಾಡ್ಲಿಕ್ಕೆ ಬರುತ್ತಾ? ಓಕೆ. ವಿಡಿಯೋಗ್ರಫಿ ಇದೆ, ಫೋಟೋಗ್ರಫಿ ಇದೆ, ಎಲ್ಲದೂ ಇದೆ, ಮಾಜರ್ ಇದೆ. ಸೊ ಇನ್ನೇನಿದ್ರು ತನಿಖೆ ಆಗಬೇಕು, ಅದ್ರ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಬೇಕು. ಓಕೆ. ಅಂಥದಕ್ಕೆ ಇವ್ರನ್ನ ಜಾಮೀನು ಕೊಡ್ದಲೇ ಅಂತ ಇರ್ತಕ್ಕಂಥ ಅಂಶ ಏನಾರ ಇದೆಯಾ? ಓಕೆ. ಕಂಡೀಷನ್ ಹಾಕ್ಬಿಟ್ಟು ಬೇಲ್ ಕೊಡ್ಬೋದು. ಇನ್ನು ಮುಂದೆ ಈ ಥರ ಅಪರಾಧ ಮಾಡಿದ್ರೆ ನಾವು ಬೇಲ್ ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲೋ ದೇಶ ಬಿಟ್ಟು ಹೋಗಿಲ್ಲ, ರಾಜ್ಯ ಬಿಟ್ಟು ಹೋಗಿಲ್ಲ, ಕಂಡೀಷನ್ ಹಾಕ್ಬಿಟ್ಟು ಬೇಲ್ ಕೊಡ್ಬೋದು ಅಂತ ಹಲವಾರು ಪ್ರಕರಣದಲ್ಲಿ ಕೂಡ ಬೇಲ್ ಕೊಡ್ತಾ ಇದೆ. ಎಕನಾಮಿಕ್ ಅಫೆನ್ಸ್ ಕೋರ್ಟಿಗೆ ಬರ್ತಾ ಇದ್ದು. ಓಕೆ, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಈಗ ಇನ್ನೊಂದು